ಈಗ ಬರಗಾಲ ಇರೋದ್ರಿಂದ ಮೋಡ ಬಿತ್ತನೆ ಬಗ್ಗೆ ಏನಾದರೂ ಯೋಚನೆ ಇದೆಯಾ? ಇದೇ ಪ್ರಪೋಸಲ್ ಇದೆ, ರೀತಿಯಾದಂತಹ ಹೇಳಿದ್ದೀನಿ. ಹಾ. ಮೊನ್ನೆ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಹ್ಮ್ ಗಮನಕ್ಕೆ ತಂದಿದ್ದೀನಿ. ನೋಡೋಣ, ಮಂಡೇ ಮಾತಾಡ್ತೀನಿ ಇದ್ರ ಬಗ್ಗೆ. ಹ್ಮ್. ಹಿಂದೆ ಎಲ್ಲ ಮಾಡಿದರು, ಎಚ್ ಕೆ ಪಾಟೀಲ್ ಇದ್ದಾಗ ಹೌದು. ಮೋಡ ಬಿತ್ತನೆ ಮಾಡಿದರು. ಮೊನ್ನೆನೂ ಕೂಡ ನಾನು ಮೀಟಿಂಗಲ್ಲಿ ಚರ್ಚೆ ಆಯಿತು. ನೋಡೋಣ, ಮಂಡೇ ಮಾತಾಡ್ತೀನಿ. ಅಂದರೆ ಅದಕ್ಕೆ ಪೂರಕವಾದ ವಾತಾವರಣನೇ ಇರಬೇಕು. ಹೌದು. ಆ ಪೂರಕವಾದ ವಾತಾವರಣ ಇಲ್ಲಾಂದರೆ ಮೋಡ ಬಿತ್ತನೆ ಮಾಡಿದ್ರು ಕೂಡ ಹೌದು. ಪ್ರಯೋಜನ ಆಗಲ್ಲ. ಇಲ್ಲಿ ಭಾಳ ಮುಖ್ಯವಾಗಿ ಖಾತೆಗಳ ವಿಚಾರ ನೀವು ಆವಾಗಲೇ ಹೇಳಿದ್ರಿ, ನಿಮಗೂ ಆಲ್ರೆಡಿ ಅದು ವಾಸ್ತವವು ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋದಾಗಲೂ ಕೂಡ ಮುಜರಾಯಿ ಖಾತೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದಿರಿ ಅನ್ನೋಂಥದ್ದು. ಮತ್ತು ವಿಶೇಷವಾಗಿ ಅರ್ಚಕರ ಸಂಘದವರು ಕೂಡ ಇತ್ತೀಚೆಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ಕೂಡ ಇಲ್ಲ, ಮುಜರಾಯಿ ಇಲಾಖೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು. ಸಾಮಾನ್ಯವಾಗಿ ಮುಜರಾಯಿ ಮಂತ್ರಿಗಳ ಪರವಾಗಿ ಈ ರೀತಿಯಾಗಿ ಮಾತಾಡುವಂಥ ಪ್ರಮಾಣ ಭಾಳ ಕಡಿಮೆ ಇರುತ್ತೆ, ಅಥವಾ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಈಗಲೂ ನಿಮಗೆ ಮುಜರಾಯಿ ಖಾತೆಯನ್ನು ಈಗ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನೋಂಥದ್ದು ಅದು ಸಿಕ್ಕಿಲ್ಲ. ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ, ದೊಡ್ಡ ಖಾತೆ ನಿಜ. ಆದರೆ ಮುಜರಾಯಿ ಖಾತೆ ನಿಮಗೆ ಬರಬಹುದು ಅಥವಾ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಇದೆಯಾ, ಅಥವಾ ನೀವೇನಾದರೂ ಕೇಳಿದ್ರೆ? ಇಲ್ಲ, ನಾನು ಯಾವತ್ತೂ ಕೇಳಲ್ಲ. ನಾನು ಯಾವತ್ತೂ ಮಂತ್ರಿ ಮಾಡಿ ಅಂತಲೂ ಕೇಳಿಲ್ಲ, ಇಂಥ ಇಲ್ಲ ಖಾತೆನೂ ಬೇಕು ಅಂತ ಕೇಳಲಿಲ್ಲ. 2023ರಲ್ಲಿ ಬೆಂಗಳೂರು ಡೆವಲಪ್ಮೆಂಟು ಕೊಡ್ತೀನಿ ಅಂತ ಚೀಫ್ ಮಿನಿಸ್ಟರ್ ಅವಾಗ ಸಿದ್ದರಾಮಯ್ಯನವರು ಕರೆದು ಹೇಳಿದರು. ಆಮೇಲೆ ಚೇಂಜ್ ಆಯಿತು. ಯಾಕೆ ಚೇಂಜ್ ಆಯಿತು ಅಂತ ಅದನ್ನ ಈಗ ಹೇಳೋಕೆ ಹೋಗೋದಿಲ್ಲ. ಅದಕ್ಕೆ ಮತ್ತೆ 2023ಕ್ಕೆ ಆಗಬೇಕಾಗಿತ್ತು. ಸುಮ್ಮನೆ ಅದನ್ನು ಯಾಕೆ ಮಾತಾಡೋದು ಬಿಡಿ. ಆದರೆ ಅವತ್ತು ಮೊನ್ನೆ ಒಂದು ಕುತೂಹಲ ಅಷ್ಟೇ, ಮೊನ್ನೆ ಮುಖ್ಯಮಂತ್ರಿಯವರು ತಮ್ಮನ್ನು ಸಮಾಧಾನ ಮಾಡಿಸೋದಕ್ಕೆ ನಿಮ್ಮ ರಾಜೀನಾಮೆನಂತೂ ನಾನು ಸ್ವೀಕರಿಸೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕೇಳಿಕೊಂಡೇ ಇದೆಲ್ಲ ಆಯಿತು. ಸುಮಾರು ಹೊತ್ತು ಇಬ್ಬರು ಕೂತ್ಕೊಂಡು ಮಾತಾಡಿದ್ರಿ. ಏನಾದರೂ ಹೇಳ್ಬೋದಾ, ಏನು ಮಾತಾಡಿದ್ರಿ ಅಂಥದ್ದು? ಅಷ್ಟೊತ್ತು ಮಾತಾಡೋವಂಥದ್ದು, ಕನ್ವಿನ್ಸ್ ಮಾಡುವಂಥದ್ದು, ಅಥವಾ ಯಾವ ಕಾರಣಕ್ಕಾಗಿ? ಈ ವಿಚಾರವಾಗಿ ಮಾತಾಡಿದ್ದು 5-10 ನಿಮಿಷ ಅಷ್ಟೇ. ಆಮೇಲೆ ಅವರು ಚೀಫ್ ಮಿನಿಸ್ಟರ್ ಅಲ್ವಾ, 76 ಫೋನ್ ಬರ್ತಾ ಇರುತ್ತೆ, ಅಟೆಂಡ್ ಮಾಡ್ತಾಯಿದ್ರು, ಸ್ವಲ್ಪ ಸಮಯ ಆಯಿತು ಅಷ್ಟೇ. ಆದರೆ ಯಾವುದೇ ರೀತಿಯಾದಂಥ ಈ ಬೆಂಗಳೂರು ನಗರಾಭಿವೃದ್ಧಿಯ ಬಗ್ಗೆ ಇರುವಂಥ ನಿಮ್ಮದೇ ಆದಂಥ ಕನಸುಗಳಿದ್ದು ಅಂತ ಹೇಳುವಂಥ ಕಾರಣಕ್ಕಾಗಿ ನೀವು ಅದನ್ನು ಕೇಳಿದ್ರಿ? ಅದಕ್ಕೆ ಒಂದು ಕ್ಲಾರಿಟಿನೂ ಕೊಡಬೇಕಾಗತ್ತೆ. 2023ರಲ್ಲಿ ಶಿವಕುಮಾರ್ ಇವರು ಸಿದ್ದರಾಮಯ್ಯನವರು ಕರೆದು ಬೆಂಗಳೂರು ಡೆವಲಪ್ಮೆಂಟು ತಗೊಳ್ಳಿ ಅಂತ ಹೇಳಿದ್ರು. ನಾನು ಕೇಳಿರಲಿಲ್ಲ, ಪಾಪ ಅವರೇ ಕರೆದು ಹೇಳಿದರು. ಆಮೇಲೆ 23ನೇ ತಾರೀಕು ಹೇಳಿದ್ದು, 24, 25ಕ್ಕೆ ನೋಡಿದ್ರೆ ಚೇಂಜ್ ಆಗೋಯಿತು, ಶಿವಕುಮಾರ್ಗೆ ಹೋಗಿತ್ತು. ನಾನು ಹಿಂದೆ 4 ವರ್ಷ 4 ತಿಂಗಳು ಇದೇ ಟ್ರಾನ್ಸ್ಪೋರ್ಟಲ್ಲಿದ್ದೀನಿ, ಮತ್ತೆ ನನಗೆ ಇದೇ ಇಲಾಖೆ ಕೊಟ್ಟಿದ್ದೀರಾ, ನನಗೆ ಬೇಡ ಅಂತ ಕೂತ್ಕೊಂಡೆ. ನಾನೇನು ಬೆಂಗಳೂರು ಡೆವಲಪ್ಮೆಂಟ್ ಕೊಡಿ ಅಂತ ಪಾಪ ಅವ್ರಿಗೂ ಕೇಳಲಿಲ್ಲ, ಅವಾಗ ಅವರೇ ಕರೆದು ಹೇಳಿದರು. ಆಮೇಲೆ ಶಿವಕುಮಾರ್ ತಗೊಂಡ್ರಲ್ಲ, ನಾನು ಬೇಡ ಅಂತ ನಾನು ಕೂತ್ಕೊಂಡೆ. ಮತ್ತು ಹಿಂದೆ 4 ವರ್ಷ 4 ತಿಂಗಳು ಇದೇ ಪೋರ್ಟ್ಫೋಲಿಯೋ, ಮತ್ತೆ ಅದೇ ಕೊಟ್ಟಿದ್ದೀರಾ, ಬೇರೆ ಯಾವುದಾದ್ರು ನನ್ನ ಸೀನಿಯಾರಿಟಿ ತಕ್ಕಂತೆ ಕೊಡ್ಬೋಯಿತ್ತು ಅಂತ ಹೇಳಿದೆ. ಆಮೇಲೆ ಅವಾಗ ಬೇರೆಯವ್ರಿಗೆಲ್ಲ ಹಂಚ್ಬಿಟ್ಟಿದ್ರಲ್ಲ ಖಾತೆಗಳು, ಕಿತ್ಕೊಡೋದು ಚೆನ್ನಾಗಿರಲ್ಲ ಅಂತೇಳಿ ಮುಂದಕ್ಕೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರು. ಕೊಡಲಿಲ್ಲ ಅಷ್ಟೇ. ಅದಕ್ಕೆ ಬೇಸರ ಆಗಿತ್ತು ಅಷ್ಟೇ. ನನಗೇನು ಇಂಥ ಖಾತೆ ಅಂತೇನೂ ಇಲ್ಲ, ನನ್ನ ಸೀನಿಯಾರಿಟಿಗೆ ತಕ್ಕನಾಗಿ ಯಾವುದು ಕೊಟ್ಟಿದ್ರು ಆಗೋಗಿತ್ತು.